ಆಗ್ತಾ ಇರುವ ಭೂಕಂಪನದ ನಂತರದ ಆಫ್ಟರ್ ವೇವ್ ಎಫೆಕ್ಟ್ ಇದೆಯಲ್ಲ, ಅದು ಯಾವ್ಯಾವ ರೀತಿ ಸಂದೇಶವನ್ನು ಹೈಕಮಾಂಡ್ ಕೊಡ್ತಿದೆ ಅನ್ನೋ ಪ್ರಶ್ನೆ. ಜನ ಅಂತೂ ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾರೆ, ಶಾಸಕರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಈ ನಡುವೆ ಯತೀಂದ್ರ ಅವರು ಕೊಟ್ಟಂತಹ ಒಂದು ಹೇಳಿಕೆ ಪಟಾಕಿ ಎಫೆಕ್ಟ್ ರೀತಿ ಕೆಲಸ ಮಾಡಿದೆ. ಯತೀಂದ್ರ ಹಚ್ಚಿದ ಪಟಾಕಿಗೆ, ಪಟಾಕಿಗೆ ಕಾಂಗ್ರೆಸ್ನಲ್ಲಿ ಏನಿದ್ರು ಕೂಡ ಶಬ್ದಗಳು ಕೇಳಿಸ್ತಾ ಇದೆ, ಕಂಪನಗಳು ಕೇಳಿಸ್ತಾ ಇದೆ. ಊಟದ ನೆಪದಲ್ಲಿ ಭರ್ಜರಿ ಡಿನ್ನರ್ ಗೇಮ್ ಆಡಬೇಕಾಗಿ ಬಂತು. 45ಕ್ಕೂ ಹೆಚ್ಚು ಶಾಸಕರು, ಸಚಿವರು ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. DK ಶಿವಕುಮಾರ್ ಕರೆದಂತಹ ಅಥವಾ ಅವರ ಸಹೋದರ ಕರೆದಂತಹ ಡಿನ್ನರ್ ಮೀಟಿಂಗ್ಗೆ. ಇದು ಯಾವುದರ ಎಫೆಕ್ಟ್ ಕೇಳಿದ್ರೆ, ಒಂದು ಬಾಂಬನ್ನು ಸ್ಫೋಟಿಸಿದ್ರಲ್ಲ ಯತೀಂದ್ರ ಅವರು ತಮ್ಮ ಮಾತಿನ ಮೂಲಕ, ಆ ಬಾಂಬ್ ಸ್ಫೋಟದ ನಂತರದ ಎಫೆಕ್ಟ್ ಇದು. ಎಲ್ಲರೂ ಕೂಡ ಮೈ ಕೊಡವಿ ಒಟ್ಟಿಗೆ ಸೇರ್ಬೇಕಾಗಿ ಬಂತು. ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಒಟ್ಟಿಗೆ ಸೇರೋದ್ರ ಮೂಲಕ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ನಾವು ಹೇಳ್ತಾ ಇದ್ವಿ, ಕಾಂಗ್ರೆಸ್ನಲ್ಲಿ ಒಂದು ಬತ್ತಿ ರೆಡಿ ಆಗ್ತಾ ಇದೆ. ಅದು ದೀಪಕ್ ಹಚ್ಚೋ ಬತ್ತಿ ಆಗುತ್ತಾ ಅಥವಾ ಪಟಾಕಿ ಬತ್ತಿಯ ರೀತಿನಲ್ಲಿ ಸ್ಫೋಟ ಆಗುತ್ತಾ ಅಂತ. ಈಗ ನೋಡಿದ್ರೆ ಪಟಾಕಿ ಬತ್ತಿಗೆ ಅಗ್ನಿಯನ್ನ ಸ್ಪರ್ಶ ಮಾಡ್ದಂಗೆ ಕಾಣಿಸ್ತಾ ಇದೆ. ಪರಿಣಾಮ ಏನು? ಗುಡ್ಡೆಯಾಗಿ ಡಜನ್ ಗಟ್ಟಲೆ ಶಾಸಕರು, ಸಚಿವರು ಸಭೆ ಸೇರ್ತಾ ಇದ್ದಾರೆ. ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ ಇಂಡೈರೆಕ್ಟ್ಲಿ, ನೀವು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾವು ಮಾಡ್ತೀವಿ, ನಮಗೂ ಶಕ್ತಿ ಇದೆ, ನಮಗೂ ಪವರ್ ಇದೆ ಅನ್ನೋದನ್ನ ಇನ್ನೊಂದು ಬಣ ಕೂಡ ರವಾನಿಸಿದೆ. DK ಬಣಕ್ಕೆ ಹೆಂಗಾಗ್ಬಿಟ್ಟಿತ್ತು, ಯತೀಂದ್ರ ಅವರು ಮೂರು ಸಲ ಸ್ಟೇಟ್ಮೆಂಟ್ ಕೊಟ್ಟರು. 8, 9, 11ನೇ ತಾರೀಕು, 3 ತಾರೀಕುಗಳಲ್ಲಿ. ಫಸ್ಟ್ ಟೈಮು ನಮ್ಮ ತಂದೆಯವರೇ 5 ವರ್ಷ CM ಅಂತ ಹೇಳಿದ್ರು. 2ನೇ ಸಲ ನಾನು ಹೇಳಿದೆಲ್ಲ ಆಗ್ಬಿಟ್ಟಿದೆ, ಇನ್ನೇನು ಹೇಳಲ್ಲ ಅಂತ ಹೇಳಿದ್ರು. 3ನೇ ಸಲ ಏನು ಹೇಳಿದ್ರು, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡ್ಬಿಟ್ಟಿದೆ, ಡಿಸಿಷನ್ ಈಸ್ ಆಲ್ರೆಡಿ ಮೇಡ್, ಡಿಸ್ಪ್ಯೂಟ್ ಇಲ್ಲ ಅಂತ ಹೇಳಿದ್ರು. ಸೊ ಈಗ ಪ್ರಶ್ನೆ ಬರುತ್ತಲ್ವಾ, ಕದನ ವಿರಾಮದ ಅರ್ಥ ಏನು ಬಂತ ಹಂಗಾದ್ರೆ ಅಂತ. ಅದು ಕೇವಲ ತೋರಿಕೆಗೆ ಮಾತ್ರ. ಹೊತ್ತಿದ ಕಿಡಿ ಯಾವ ಕ್ಷಣದಲ್ಲಾದರೂ ಭಿನ್ನಮತ ಸ್ಫೋಟ. ಬೆಳಗಾವಿ ಅಧಿವೇಶನದಲ್ಲೇ ಸಾಬೀತಾಯಿತು ಬಣ ಬಡಿದಾಟ. ಹೈಕಮಾಂಡ್ ಕಟ್ಟಾಜ್ಞೆಗೂ ಡೋಂಟ್ ಕೇರ್, ಇದು ಓನ್ಲಿ ವಾರ್. ಮಗು ಚಿವುಟಿ ತೊಟ್ಟಿಲು ತೂಗೋ ಕೆಲಸವನ್ನ ನಾಯಕರುಗಳು ಮಾಡ್ತಾ ಇದ್ದಾರಾ? ಬರೀ ಸ್ಟೇಜ್ ಮ್ಯಾನೇಜ್ಮೆಂಟ್ಗೆ ನಾವು ಚೆನ್ನಾಗಿದ್ದೀವಿ, ಆಲ್ ಈಸ್ ವೆಲ್ ಅಂತ ಒಂದು ಸ್ಟಂಟ್ ಮಾಡಿ, ಪೊಲಿಟಿಕಲ್ ಸ್ಟಂಟ್ ಮಾಡಿ, ಒಳಗೊಳಗೆ ಶಸ್ತ್ರ ಸಂಗ್ರಹದ ಕೆಲಸ, ಶಸ್ತ್ರಾಭ್ಯಾಸದ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಯಾರಿಂದ ಫೋನ್ ಮಾಡಿಸಿದ್ರು, ಸ್ವತಃ ಈಗ ಎಕ್ಸ್ಟ್ರೀಮಿಟಿ ಹೆಂಗೆ ಹೋಗ್ತಿದೆ ಅಂದರೆ, ಸ್ವತಃ ಸೋನಿಯಾ ಗಾಂಧಿ ಅವ್ರು ಮಾಡಿ ಹೇಳಿದ್ರು 1 ವಾರ ಸುಮ್ಮನಿರ್ಬೋದೇನೋ, ಆಮೇಲೆ ಕೇಳೋ ಮಾತೆಲ್ಲ ಇಲ್ಲ. ಸೊ ಕದನ ವಿರಾಮದ ಕಾಲ ಎಲ್ಲ ಮುಗೀತು, ಹೆಚ್ಚು ಕಾಲ ತೇಪೆ ಹಚ್ಚೋ ಕೆಲಸ ಉಳಿಲಿಲ್ಲ. ಹಾಗೆ ಅಲ್ವಾ ಅದು, ಪ್ಯಾಚ್ ವರ್ಕ್ ಎಷ್ಟು ಟೈಮ್ ಅಂತಿರುತ್ತೆ, ಪೂರ್ತಿಯಾಗಿ ಹೊಸ ಕೆಲಸ ಮಾಡಬೇಕು, ಇಲ್ಲಾಂದರೆ ಕಂಪ್ಲೀಟಾಗಿ ಬೇರೆ ಯಾರಿಗಾದ್ರೂ ಗುತ್ತಿಗೆ ಕೊಡಬೇಕು. ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಹೋಗ್ತೀನಿ ಅಂದರೆ ಅದ್ರ ವ್ಯಾಲಿಡಿಟಿ ಎಷ್ಟು? ಹಾಗೆ ಆಗಿದೆ ಕಾಂಗ್ರೆಸ್ನ ಸ್ಥಿತಿಗತಿ. ಎಲ್ಲ ಶಾಸಕರು ಬೇರೆ ಸೆಷನ್ ಅಂತ ಒಂದೇ ರೂಪ್ನಲ್ಲಿ ಸಿಗ್ತಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡೋದು, ಇವ್ರನ್ನ ಇನ್ವೈಟ್ ಮಾಡೋದೆಲ್ಲ ನಡೀತಾ ಇದೆ. ಯತೀಂದ್ರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಎದ್ದಿರುವ ಕೋಲಾಹಲ, ಹೇಳಿಕೆಯಿಂದ ಹಿಂದೆ ಸರಿತಾ ಇಲ್ಲ CM ಪುತ್ರ ಯತೀಂದ್ರ. ಅವರು ಮೈಂಡಲ್ಲಿ ಫಾರ್ಮ್ಯಾಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನು ಹೇಳಬೇಕೋ ಅದನ್ನು ಹೇಳಿದ್ದೀನಿ. ಇದು ಯತೀಂದ್ರ ಅವರು ಮತ್ತೆ ತಮ್ಮ ಸ್ಪಷ್ಟ ನುಡಿಗಳನ್ನು ತಂದೆ ಪರವಾಗಿ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಹೇಳ್ತಾ ಇರೋದು. ಬೇರೆಯವರ ಹೇಳಿಕೆಗಳಿಗೆ ನಾನು ಯಾಕೆ ರಿಯಾಕ್ಷನ್ ಕೊಡಲಿ ಅಂದ್ರೆ ಒಳ ಅರ್ಥ ಏನು? ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಂದು ಕ್ಲೇಮ್ ಇದು, ನಮ್ಮ ಕಡೆಯವ್ರದ್ದು ಇದು ವಿಚಾರ ಅನ್ನೋದನ್ನ ಹೇಳ್ತಿದ್ದಾರೆ. ಎಲ್ಲ MLA ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡ್ಕತ್ತ, ಅದಕ್ಕೆಲ್ಲ ನಾನೇನು ಮಾಡೋಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLA ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡ್ಕತ್ತ, ಅದಕ್ಕೆಲ್ಲ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸ ನಾಯಕರದು ಹೆಚ್ಚು ಕಾಲ ಉಳಿಲಿಲ್ಲ ಅನ್ನೋದಕ್ಕೆ ಈಗ ಆಗ್ತಿರೋ ಡೆವಲಪ್ಮೆಂಟ್ಗಳು ಭಾಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದೆ. ಬಟ್ ಯಾರು ಅಂಪೈರ್ ಸ್ಥಾನದಲ್ಲಿರಬೇಕು ಅವರೇ ಹಗ್ಗ ಇಟ್ಕೊಂಡು ಎಳಿತಾ ಇದ್ದಾರಲ್ಲ ರವೀಶ್, ಇನ್ನು ಹೇಗೆ ಸೊಲ್ಯೂಷನ್ ಆದರೂ ಸಿಗುತ್ತೆ ಅಂತ?
ಮಮತಾ ಇದು ಕ್ಲಿಯರು. ಕಾಂಗ್ರೆಸ್ನ ಒಂದು ಈ ಪರಿಸ್ಥಿತಿ ಒಂದು ರೀತಿ ಸಾಲ್ವ್ ಆಗಬೇಕು ಅಂದರೆ ಕಾಂಗ್ರೆಸ್ನ ಹೈಕಮಾಂಡೇ ಒಂದು ತೀರ್ಮಾನವನ್ನು ಪ್ರಕಟ ಮಾಡಬೇಕು. ಹಾಗಾಗಿ ಇದು DCM ಆಗಲಿ ಮತ್ತು CM ಆಗಲಿ ಇಲ್ಲ ನಾವು ಇದಕ್ಕೆ ಕದನ ವಿರಾಮ ಘೋಷಣೆ ಮಾಡ್ಕೊಬಿಡ್ತೀವಿ, ಫುಲ್ ಸ್ಟಾಪ್ ಇಡ್ತೀವಿ ಅಂದರೆ ಅದು ಆಗೋದಿಲ್ಲ. ಯಾಕೆಂದರೆ ಅವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ವಿ. ಅಂದರೆ ನೀವಿಬ್ಬರು ಕೂಡ ನಾವು ಸರಿ ಹೋಗ್ತೀವಿ, ನಾವಿಬ್ಬರು ಸರಿ ಹೋಗಿದ್ದೀವಿ, ಅಣ್ಣ ತಮ್ಮಂದಿರು ಒಂದು ರೀತಿಯಲ್ಲಿ ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಆಗಲ್ಲ. ಶಾಸಕರು ಮತ್ತು ನಿಮ್ಮ ಬೆಂಬಲಿಗರು ಏನು ಮಾಡ್ತೀರಾ, ಅವ್ರಿಗೆ ಏನು ಮೆಸೇಜ್ ಪಾಸ್ ಮಾಡ್ತೀರಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೂ ಹೇಳ್ತೀವಿ ಅಂದಷ್ಟೇ ಲೈಟಾಗಿ ಹೇಳಿದರು. ಆದರೆ ಈಗ ಅದು ಒಂದು ರೀತಿಯಲ್ಲಿ ಆ ಎಫೆಕ್ಟ್ ಕಾಣ್ತಾ ಇದೆ. ಅಂದರೆ ಶಾಸಕರುಗಳು ಮತ್ತು ಅವರ ಬೆಂಬಲಿತ ಸಚಿವರುಗಳು ಮತ್ತು ಅವರ ಬೆಂಬಲಿಗರು ಈ ರೀತಿ ಘೋಷಣೆಗಳನ್ನು ಕೂಗೋದು ಮತ್ತು ಅವರ ಪರ ಹೇಳಿಕೆಗಳನ್ನು ಕೊಡೋದು ಶುರುವಾಗಿದೆ. ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸೋಮವಾರವೇ ಅಂದರೆ ಅಧಿವೇಶನ ಆರಂಭವಾದ ದಿನವೇ ಆ ಒಂದು ಫುಲ್ ಟರ್ಮ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಅಲ್ಲಿಂದ ಒಂದು ರೀತಿಯಲ್ಲಿ ಸರಪಟಾಕಿ ಅಂತ ಒಂದು ರೀತಿಯಲ್ಲಿ ಡಮ್ 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 ಅನ್ನೋದಕ್ಕೆ ಶುರುವಾಯಿತು. ಹಾಗಾಗಿ ಇದನ್ನು ಎಲ್ಲ ಒಂದು ಕಡೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿ, ನೀವು ಆ ರೀತಿ ಮಾಡಿದ್ರೆ ನಾವು ಈ ರೀತಿ ಮಾಡ್ತೀವಿ ಅನ್ನೋದು ಕೂಡ ಶುರುವಾಗಿದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಏನು ಮಾತನಾಡ್ತಾ ಇಲ್ಲ, ಸಾಫ್ಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅವರ ಬೆಂಬಲಿಗರು ಸುಮ್ಮನಿರ್ತಾ ಇಲ್ಲ. ಯಾಕೆಂದರೆ ಈ ಕಡೆ ಇಕ್ಬಾಲ್ ಹುಸೇನ್ ಅವರು ಕೂಡ ನೆನೆ ಒಂದು ಮಾತನ್ನು ಹೇಳಿದ್ರು, ಅಂದರೆ ನಾವು ಮಾತಾಡಿದ್ರೆ ಬಲಾತ್ಕಾರ, ಅವ್ರು ಮಾತಾಡಿದ್ರೆ ಚಮತ್ಕಾರನ ಅಂತ. ಅಂದರೆ ಈ ರೀತಿಯ ಕಿಡಿ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಆಂತರಿಕವಾಗಿ ಕೂಡ ಒಂದು ರೀತಿಯಲ್ಲಿ ಭುಗಿಲೆದ್ದಿರ್ತಕ್ಕಂಥದ್ದು. ಇದಕ್ಕೆ ಒಂದು ರೀತಿಯಲ್ಲಿ ನೀರೇರಿಬೇಕು ಅಂದರೆ, ಒಂದು ರೀತಿಯಲ್ಲಿ ತಣ್ಣಗೆ ಮಾಡಬೇಕು ಅಂದರೆ ಕಾಂಗ್ರೆಸ್ನ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಈಗ ತಟಸ್ಥಿರ್ತಕ್ಕಂಥವ್ರು ನಮ್ಮನ್ನ ಅವರು ಕರೆದಿಲ್ಲ ಇವರು ಕರೆದಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು. ಆದರೆ ಕಾಂಗ್ರೆಸ್ನ ಬಗ್ಗೆ ಗೊಂದಲದ ಬಗ್ಗೆ ಜನರಿಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಭಾವನೆಗಳು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ನಾನು ಕೂಡ ಡೆಲ್ಲಿಗೆ ಹೋಗಿ ಒಂದು ವರದಿಯನ್ನು ಕೊಡ್ತೇನೆ ಇವರಿಬ್ಬರು ಜಗಳದಲ್ಲಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ತಟಸ್ಥರಿಗೂ ಕೂಡ ಒಂದು ರೀತಿಯಲ್ಲಿ ಇರುಸು ಮುರುಸು ಉಂಟಾಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಕಿತ್ತಾಟದ ನಡುವೆ ಕಾಂಗ್ರೆಸ್ ಈ ಅಧಿವೇಶನವನ್ನು ಒಂದು ರೀತಿಯಲ್ಲಿ ಸಮರ್ಥವಾಗಿ ಎದುರಿಸಬೇಕು ಅಂತ ಏನು ಅನ್ಕೊಂಡಿತ್ತು ಅದು ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಹಾಗಾಗಿ ನಾಳೆ ಅವರು ವೋಟ್ ಚೋರಿ ಹಿನ್ನೆಲೆಯಲ್ಲಿ ಒಂದು ಡೆಲ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇವ್ರನ್ನ ಕರೆದು ಒಂದು ರೀತಿಯಲ್ಲಿ ಕೂರಿಸಿ ಮಾತನಾಡುವಂಥ ಒಂದು ಸಮಯವೂ ಕೂಡ ಅವ್ರಿಗೆ ಇರೋದಿಲ್ಲ. ಹಾಗೆ ಇನ್ನೊಂದು ವಾರ ಪೋಸ್ಟ್ಪೋನ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಮುಂದಿನ ವಾರ ಮತ್ತಷ್ಟು ಇದು ಭುಗಿಲೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನಿವಾರ್ಯವಾಗಿ ಸಹಿಸಿಕೊಳ್ಬೇಕಾಗತ್ತೆ. ಆದರೆ ಅತಿ ಶೀಘ್ರದಲ್ಲೇ ಒಂದು 6-7-8 ದಿನದಲ್ಲಿ ಇದೆಲ್ಲವನ್ನು ಕೂಡ ಬಗೆಹರಿಸಬೇಕಾಗುತ್ತೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಕಾದು ನೋಡಬೇಕು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬಂದೆ.